ಮೈ ಶುಗರ್ ಕಾರ್ಖಾನೆ ಬಂದ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಬೆಳಗ್ಗೆ ವರದಿ ಪ್ರಸಾರ ಮಾಡಿತ್ತು. ಕಾರಣ ಸಾಕಷ್ಟು ಜನ ಕಬ್ಬು ಬೆಳೆಗಾರರು ತಮ್ಮ ಕಣ್ಣೀರ ಕಥೆಯನ್ನ ಹೇಳ್ಕೊಂಡಿದ್ರು ರಿಪಬ್ಲಿಕ್ ಕನ್ನಡ ಮುಂದೆ. ಯಾವಾಗ ಈ ವರದಿ ಪ್ರಸಾರ ಆಯಿತು ಅಧಿಕಾರಿಗಳು ಅಲರ್ಟ್ ಆದ್ರು. ಅದರ ಇಂಪ್ಯಾಕ್ಟ್ ಈಗ ಆಗಿದೆ, ಆ ವರದಿಯ ಇಂಪ್ಯಾಕ್ಟ್ ಈಗ ಆಗಿದೆ. ಕಾರಣ ತಾಂತ್ರಿಕ ಸಮಸ್ಯೆಯನ್ನ ಸರಿಪಡಿಸಿದ್ದಾರೆ ಕಾರ್ಖಾನೆಯ ಆಡಳಿತ ಮಂಡಳಿಯವರು. ಕಬ್ಬು ನುರಿಯುವ ಕಾರ್ಯ ಮತ್ತೆ ಆರಂಭ ಆಗಿರೋದ್ರಿಂದ ರೈತರು ನಿರಾಳರಾಗಿದ್ದಾರೆ. ಬೆಳಗ್ಗೆ ರಿಪಬ್ಲಿಕ್ ಕನ್ನಡ ವರದಿ, ಮಧ್ಯಾಹ್ನವೇ ಪಟಾಪಟ್ ಅಂತ ಇಂಪ್ಯಾಕ್ಟ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ. ಆನಂದ್, ರಿಪಬ್ಲಿಕ್ ಕನ್ನಡ ವರದಿ ಮಧ್ಯಾಹ್ನಕ್ಕೆ ಇಂಪ್ಯಾಕ್ಟ್ ಆಗಿದೆ. ಇದರಿಂದ ಸಾಕಷ್ಟು ಜನ ಕಬ್ಬು ಬೆಳೆಗಾರರಿಗೆ ಸಹಾಯ. ಏನಾಗ್ತಾ ಇದೆ ಬೆಳವಣಿಗೆ? ಆರಂಭ ಆಯ್ತಾ? ಕಬ್ಬು ಬೆಳೆಗಾರರ ರಿಯಾಕ್ಷನ್ ಹೇಗಿತ್ತು? ಶ್ರುತಿ, ಕಳೆದ ಜುಲೈ 29ನೇ ತಾರೀಕು ಮಂಡ್ಯದ ಮೈ ಶುಗರ್ ಕಾರ್ಖಾನೆ ಆರಂಭ ಆಗಿತ್ತು. ಜೊತೆಗೆ ಮೈ ಶುಗರ್ ವ್ಯಾಪ್ತಿಯ ಕಬ್ಬನ್ನ ಬೇರೆ ಕಾರ್ಖಾನೆಗಳಿಗೆ ಸರಬರಾಜು ಮಾಡಬಾರದು, ಜೊತೆಗೆ ಬೇರೆ ಕಾರ್ಖಾನೆಯವರು ಮೈ ಶುಗರ್ ವ್ಯಾಪ್ತಿಯ ಕಬ್ಬನ್ನ ತೆಗೆದುಕೊಳ್ಬಾರ್ದು ಅಂತ ಜಿಲ್ಲಾಡಳಿತ ಆದೇಶ ಮಾಡಿದ್ರ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಏನು ಕಬ್ಬನ್ನ ಮೈ ಶುಗರ್ ಕಾರ್ಖಾನೆಗೆ ರೈತರು ಸರಬರಾಜು ಮಾಡ್ತಾ ಇದ್ರು. ಆದ್ರೆ ಕಳೆದ ಶನಿವಾರದಿಂದ ಏಕಾಏಕಿ ಕಾರ್ಖಾನೆಯಲ್ಲಿ ಕಬ್ಬು ನುರಿಯುವಂತ ಕಾರ್ಯ ಸ್ಥಗಿತಗೊಂಡಿತ್ತು. ಕಾರ್ಖಾನೆಯ ಆವರಣದಲ್ಲಿ 5,000 ಟನ್ಗೂ ಅಧಿಕ ಕಬ್ಬು ಒಣಗ್ತಾ ಇದ್ರೆ, ಮತ್ತೊಂದೆಡೆ ಜಮೀನುಗಳಲ್ಲೂ ಕೂಡ 3,000ಕ್ಕೂ ಅಧಿಕ ಟನ್ ಕಬ್ಬು ಒಣಗ್ತಾ ಇತ್ತು. ಇದರಿಂದಾಗಿ ತೂಕ ಕಳೆದುಕೊಂಡು ಇಳುವರಿ ಅಂದ್ರೆ ಕಡಿಮೆ ಆಗ್ತದೆ. ಆಗ ನಷ್ಟದ ಭೀತಿಯಲ್ಲಿ ರೈತರಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಬಿತ್ತರಿಸಿತ್ತು. ವರದಿ ಬಿತ್ತರವಾದ ಕೆಲವೇ ನಿಮಿಷಗಳಲ್ಲಿ ಅಂದ್ರೆ ಕೆಲವೇ ಗಂಟೆಗಳಲ್ಲಿ ಇಂಪ್ಯಾಕ್ಟ್ ಕೂಡ ಆಗಿರುವಂತದ್ದು. ಈಗ ಮೈ ಶುಗರ್ ಕಾರ್ಖಾನೆಯಲ್ಲಿ ಕಬ್ಬು ನುರಿಯುವಂತಹ ಕಾರ್ಯ ಕೂಡ ಆರಂಭ ಆಗಿದೆ. ಇದು ರೈತರ ನಿರಾಳಕ್ಕೆ ಕಾರಣ ಆಗಿದೆ. ಶ್ರುತಿ. ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ. ಮೈ ಶುಗರ್ ಕಾರ್ಖಾನೆ ಬಂದ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಬೆಳಗ್ಗೆ ವರದಿ ಪ್ರಸಾರ ಮಾಡಿತ್ತು. ಕಾರಣ ಸಾಕಷ್ಟು ಜನ ಕಬ್ಬು ಬೆಳೆಗಾರರು ತಮ್ಮ ಕಣ್ಣೀರ ಕಥೆಯನ್ನ ಹೇಳ್ಕೊಂಡಿದ್ರು ರಿಪಬ್ಲಿಕ್ ಕನ್ನಡ ಮುಂದೆ. ಯಾವಾಗ ಈ ವರದಿ ಪ್ರಸಾರ ಆಯಿತು ಅಧಿಕಾರಿಗಳು ಅಲರ್ಟ್ ಆದ್ರು. ಅದರ ಇಂಪ್ಯಾಕ್ಟ್ ಈಗ ಆಗಿದೆ, ಆ ವರದಿಯ ಇಂಪ್ಯಾಕ್ಟ್ ಈಗ ಆಗಿದೆ. ಕಾರಣ ತಾಂತ್ರಿಕ ಸಮಸ್ಯೆಯನ್ನ ಸರಿಪಡಿಸಿದ್ದಾರೆ ಕಾರ್ಖಾನೆಯ ಆಡಳಿತ ಮಂಡಳಿಯವರು. ಕಬ್ಬು ನುರಿಯುವ ಕಾರ್ಯ ಮತ್ತೆ ಆರಂಭ ಆಗಿರೋದ್ರಿಂದ ರೈತರು ನಿರಾಳರಾಗಿದ್ದಾರೆ. ಬೆಳಗ್ಗೆ ರಿಪಬ್ಲಿಕ್ ಕನ್ನಡ ವರದಿ, ಮಧ್ಯಾಹ್ನವೇ ಪಟಾಪಟ್ ಅಂತ ಇಂಪ್ಯಾಕ್ಟ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ. ಆನಂದ್, ರಿಪಬ್ಲಿಕ್ ಕನ್ನಡ ವರದಿ ಮಧ್ಯಾಹ್ನಕ್ಕೆ ಇಂಪ್ಯಾಕ್ಟ್ ಆಗಿದೆ. ಇದರಿಂದ ಸಾಕಷ್ಟು ಜನ ಕಬ್ಬು ಬೆಳೆಗಾರರಿಗೆ ಸಹಾಯ. ಏನಾಗ್ತಾ ಇದೆ ಬೆಳವಣಿಗೆ? ಆರಂಭ ಆಯ್ತಾ? ಕಬ್ಬು ಬೆಳೆಗಾರರ ರಿಯಾಕ್ಷನ್ ಹೇಗಿತ್ತು? ಶ್ರುತಿ, ಕಳೆದ ಜುಲೈ 29ನೇ ತಾರೀಕು ಮಂಡ್ಯದ ಮೈ ಶುಗರ್ ಕಾರ್ಖಾನೆ ಆರಂಭ ಆಗಿತ್ತು. ಜೊತೆಗೆ ಮೈ ಶುಗರ್ ವ್ಯಾಪ್ತಿಯ ಕಬ್ಬನ್ನ ಬೇರೆ ಕಾರ್ಖಾನೆಗಳಿಗೆ ಸರಬರಾಜು ಮಾಡಬಾರದು, ಜೊತೆಗೆ ಬೇರೆ ಕಾರ್ಖಾನೆಯವರು ಮೈ ಶುಗರ್ ವ್ಯಾಪ್ತಿಯ ಕಬ್ಬನ್ನ ತೆಗೆದುಕೊಳ್ಬಾರ್ದು ಅಂತ ಜಿಲ್ಲಾಡಳಿತ ಆದೇಶ ಮಾಡಿದ್ರ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಏನು ಕಬ್ಬನ್ನ ಮೈ ಶುಗರ್ ಕಾರ್ಖಾನೆಗೆ ರೈತರು ಸರಬರಾಜು ಮಾಡ್ತಾ ಇದ್ರು. ಆದ್ರೆ ಕಳೆದ ಶನಿವಾರದಿಂದ ಏಕಾಏಕಿ ಕಾರ್ಖಾನೆಯಲ್ಲಿ ಕಬ್ಬು ನುರಿಯುವಂತ ಕಾರ್ಯ ಸ್ಥಗಿತಗೊಂಡಿತ್ತು. ಕಾರ್ಖಾನೆಯ ಆವರಣದಲ್ಲಿ 5,000 ಟನ್ಗೂ ಅಧಿಕ ಕಬ್ಬು ಒಣಗ್ತಾ ಇದ್ರೆ, ಮತ್ತೊಂದೆಡೆ ಜಮೀನುಗಳಲ್ಲೂ ಕೂಡ 3,000ಕ್ಕೂ ಅಧಿಕ ಟನ್ ಕಬ್ಬು ಒಣಗ್ತಾ ಇತ್ತು. ಇದರಿಂದಾಗಿ ತೂಕ ಕಳೆದುಕೊಂಡು ಇಳುವರಿ ಅಂದ್ರೆ ಕಡಿಮೆ ಆಗ್ತದೆ. ಆಗ ನಷ್ಟದ ಭೀತಿಯಲ್ಲಿ ರೈತರಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಬಿತ್ತರಿಸಿತ್ತು. ವರದಿ ಬಿತ್ತರವಾದ ಕೆಲವೇ ನಿಮಿಷಗಳಲ್ಲಿ ಅಂದ್ರೆ ಕೆಲವೇ ಗಂಟೆಗಳಲ್ಲಿ ಇಂಪ್ಯಾಕ್ಟ್ ಕೂಡ ಆಗಿರುವಂತದ್ದು. ಈಗ ಮೈ ಶುಗರ್ ಕಾರ್ಖಾನೆಯಲ್ಲಿ ಕಬ್ಬು ನುರಿಯುವಂತಹ ಕಾರ್ಯ ಕೂಡ ಆರಂಭ ಆಗಿದೆ. ಇದು ರೈತರ ನಿರಾಳಕ್ಕೆ ಕಾರಣ ಆಗಿದೆ. ಶ್ರುತಿ. ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ. ಮೈ ಶುಗರ್ ಕಾರ್ಖಾನೆ ಬಂದ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಬೆಳಗ್ಗೆ ವರದಿ ಪ್ರಸಾರ ಮಾಡಿತ್ತು. ಕಾರಣ ಸಾಕಷ್ಟು ಜನ ಕಬ್ಬು ಬೆಳೆಗಾರರು ತಮ್ಮ ಕಣ್ಣೀರ ಕಥೆಯನ್ನ ಹೇಳ್ಕೊಂಡಿದ್ರು ರಿಪಬ್ಲಿಕ್ ಕನ್ನಡ ಮುಂದೆ. ಯಾವಾಗ ಈ ವರದಿ ಪ್ರಸಾರ ಆಯಿತು ಅಧಿಕಾರಿಗಳು ಅಲರ್ಟ್ ಆದ್ರು. ಅದರ ಇಂಪ್ಯಾಕ್ಟ್ ಈಗ ಆಗಿದೆ, ಆ ವರದಿಯ ಇಂಪ್ಯಾಕ್ಟ್ ಈಗ ಆಗಿದೆ. ಕಾರಣ ತಾಂತ್ರಿಕ ಸಮಸ್ಯೆಯನ್ನ ಸರಿಪಡಿಸಿದ್ದಾರೆ ಕಾರ್ಖಾನೆಯ ಆಡಳಿತ ಮಂಡಳಿಯವರು. ಕಬ್ಬು ನುರಿಯುವ ಕಾರ್ಯ ಮತ್ತೆ ಆರಂಭ ಆಗಿರೋದ್ರಿಂದ ರೈತರು ನಿರಾಳರಾಗಿದ್ದಾರೆ. ಬೆಳಗ್ಗೆ ರಿಪಬ್ಲಿಕ್ ಕನ್ನಡ ವರದಿ, ಮಧ್ಯಾಹ್ನವೇ ಪಟಾಪಟ್ ಅಂತ ಇಂಪ್ಯಾಕ್ಟ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ. ಆನಂದ್, ರಿಪಬ್ಲಿಕ್ ಕನ್ನಡ ವರದಿ ಮಧ್ಯಾಹ್ನಕ್ಕೆ ಇಂಪ್ಯಾಕ್ಟ್ ಆಗಿದೆ. ಇದರಿಂದ ಸಾಕಷ್ಟು ಜನ ಕಬ್ಬು ಬೆಳೆಗಾರರಿಗೆ ಸಹಾಯ. ಏನಾಗ್ತಾ ಇದೆ ಬೆಳವಣಿಗೆ? ಆರಂಭ ಆಯ್ತಾ? ಕಬ್ಬು ಬೆಳೆಗಾರರ ರಿಯಾಕ್ಷನ್ ಹೇಗಿತ್ತು? ಶ್ರುತಿ, ಕಳೆದ ಜುಲೈ 29ನೇ ತಾರೀಕು ಮಂಡ್ಯದ ಮೈ ಶುಗರ್ ಕಾರ್ಖಾನೆ ಆರಂಭ ಆಗಿತ್ತು.
ಜೊತೆಗೆ ಮೈಸೂಗರ್ ವ್ಯಾಪ್ತಿಯ ಕಬ್ಬನ್ನ ಬೇರೆ ಕಾರ್ಖಾನೆಗಳಿಗೆ ಸರಬರಾಜು ಮಾಡಬಾರದು, ಜೊತೆಗೆ ಬೇರೆ ಕಾರ್ಖಾನೆಯವರು ಮೈಸೂಗರ್ ವ್ಯಾಪ್ತಿಯ ಕಬ್ಬನ್ನ ತೆಗೆದುಕೊಳ್ಬಾರ್ದು ಅಂತ ಜಿಲ್ಲಾಡಳಿತ ಆದೇಶ ಮಾಡಿದ್ರ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಏನು ಕಬ್ಬನ್ನ ಮೈಸೂಗರ್ ಕಾರ್ಖಾನೆಗೆ ರೈತರು ಸರಬರಾಜು ಮಾಡ್ತಾ ಇದ್ರು. ಆದ್ರೆ ಕಳೆದ ಶನಿವಾರದಿಂದ ಏಕಾಏಕಿ ಕಾರ್ಖಾನೆಯಲ್ಲಿ ಕಬ್ಬು ನುರಿಯುವಂತ ಕಾರ್ಯ ಸ್ಥಗಿತಗೊಂಡಿತ್ತು. ಕಾರ್ಖಾನೆಯ ಆವರಣದಲ್ಲಿ 5,000 ಟನ್ಗೂ ಅಧಿಕ ಕಬ್ಬು ಒಣಗ್ತಾ ಇದ್ರೆ, ಮತ್ತೊಂದೆಡೆ ಜಮೀನುಗಳಲ್ಲೂ ಕೂಡ 3,000ಕ್ಕೂ ಅಧಿಕ ಟನ್ ಕಬ್ಬು ಒಣಗ್ತಾ ಇತ್ತು. ಇದರಿಂದಾಗಿ ತೂಕ ಕಳೆದುಕೊಂಡು ಇಳುವರಿ ಅಂದ್ರೆ ಕಡಿಮೆ ಆಗ್ತದೆ. ಆಗ ನಷ್ಟದ ಭೀತಿಯಲ್ಲಿ ರೈತರಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಬಿತ್ತರಿಸಿತ್ತು. ವರದಿ ಬಿತ್ತರವಾದ ಕೆಲವೇ ನಿಮಿಷಗಳಲ್ಲಿ ಅಂದ್ರೆ ಕೆಲವೇ ಗಂಟೆಗಳಲ್ಲಿ ಇಂಪ್ಯಾಕ್ಟ್ ಕೂಡ ಆಗಿರುವಂತದ್ದು. ಈಗ ಮೈಸೂಗರ್ ಕಾರ್ಖಾನೆಯಲ್ಲಿ ಕಬ್ಬು ನುರಿಯುವಂತಹ ಕಾರ್ಯ ಕೂಡ ಆರಂಭ ಆಗಿದೆ. ಇದು ರೈತರ ನಿರಾಳಕ್ಕೆ ಕಾರಣ ಆಗಿದೆ. ಶ್ರುತಿ. ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ಮೈ ಶುಗರ್ ಕಾರ್ಖಾನೆ ಬಂದ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಬೆಳಗ್ಗೆ ವರದಿ ಪ್ರಸಾರ ಮಾಡಿತ್ತು. ಕಾರಣ ಸಾಕಷ್ಟು ಜನ ಕಬ್ಬು ಬೆಳೆಗಾರರು ತಮ್ಮ ಕಣ್ಣೀರ ಕಥೆಯನ್ನ ಹೇಳ್ಕೊಂಡಿದ್ರು ರಿಪಬ್ಲಿಕ್ ಕನ್ನಡ ಮುಂದೆ. ಯಾವಾಗ ಈ ವರದಿ ಪ್ರಸಾರ ಆಯಿತು, ಅಧಿಕಾರಿಗಳು ಅಲರ್ಟ್ ಆದ್ರು. ಅದರ ಇಂಪ್ಯಾಕ್ಟ್ ಈಗ ಆಗಿದೆ, ಆ ವರದಿಯ ಇಂಪ್ಯಾಕ್ಟ್ ಈಗ ಆಗಿದೆ. ಕಾರಣ ತಾಂತ್ರಿಕ ಸಮಸ್ಯೆಯನ್ನ ಸರಿಪಡಿಸಿದ್ದಾರೆ ಕಾರ್ಖಾನೆಯ ಆಡಳಿತ ಮಂಡಳಿಯವರು. ಕಬ್ಬು ನುರಿಯುವ ಕಾರ್ಯ ಮತ್ತೆ ಆರಂಭ ಆಗಿರೋದ್ರಿಂದ ರೈತರು ನಿರಾಳರಾಗಿದ್ದಾರೆ. ಬೆಳಗ್ಗೆ ರಿಪಬ್ಲಿಕ್ ಕನ್ನಡ ವರದಿ, ಮಧ್ಯಾಹ್ನವೇ ಪಟಾಪಟ್ ಅಂತ ಇಂಪ್ಯಾಕ್ಟ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ. ಆನಂದ್, ರಿಪಬ್ಲಿಕ್ ಕನ್ನಡ ವರದಿ ಮಧ್ಯಾಹ್ನಕ್ಕೆ ಇಂಪ್ಯಾಕ್ಟ್ ಆಗಿದೆ. ಇದರಿಂದ ಸಾಕಷ್ಟು ಜನ ಕಬ್ಬು ಬೆಳೆಗಾರರಿಗೆ ಸಹಾಯ. ಏನಾಗ್ತಾ ಇದೆ ಬೆಳವಣಿಗೆ? ಆರಂಭ ಆಯ್ತಾ? ಕಬ್ಬು ಬೆಳೆಗಾರರ ರಿಯಾಕ್ಷನ್ ಹೇಗಿತ್ತು? ಶ್ರುತಿ, ಕಳೆದ ಜುಲೈ 29ನೇ ತಾರೀಕು ಮಂಡ್ಯದ ಮೈಸೂಗರ್ ಕಾರ್ಖಾನೆ ಆರಂಭ ಆಗಿತ್ತು. ಜೊತೆಗೆ ಮೈಸೂಗರ್ ವ್ಯಾಪ್ತಿಯ ಕಬ್ಬನ್ನ ಬೇರೆ ಕಾರ್ಖಾನೆಗಳಿಗೆ ಸರಬರಾಜು ಮಾಡಬಾರದು, ಜೊತೆಗೆ ಬೇರೆ ಕಾರ್ಖಾನೆಯವರು ಮೈಸೂಗರ್ ವ್ಯಾಪ್ತಿಯ ಕಬ್ಬನ್ನ ತೆಗೆದುಕೊಳ್ಬಾರ್ದು ಅಂತ ಜಿಲ್ಲಾಡಳಿತ ಆದೇಶ ಮಾಡಿದ್ರ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಏನು ಕಬ್ಬನ್ನ ಮೈಸೂಗರ್ ಕಾರ್ಖಾನೆಗೆ ರೈತರು ಸರಬರಾಜು ಮಾಡ್ತಾ ಇದ್ರು. ಆದ್ರೆ ಕಳೆದ ಶನಿವಾರದಿಂದ ಏಕಾಏಕಿ ಕಾರ್ಖಾನೆಯಲ್ಲಿ ಕಬ್ಬು ನುರಿಯುವಂತ ಕಾರ್ಯ ಸ್ಥಗಿತಗೊಂಡಿತ್ತು. ಕಾರ್ಖಾನೆಯ ಆವರಣದಲ್ಲಿ 5,000 ಟನ್ಗೂ ಅಧಿಕ ಕಬ್ಬು ಒಣಗ್ತಾ ಇದ್ರೆ, ಮತ್ತೊಂದೆಡೆ ಜಮೀನುಗಳಲ್ಲೂ ಕೂಡ 3,000ಕ್ಕೂ ಅಧಿಕ ಟನ್ ಕಬ್ಬು ಒಣಗ್ತಾ ಇತ್ತು. ಇದರಿಂದಾಗಿ ತೂಕ ಕಳೆದುಕೊಂಡು ಇಳುವರಿ ಅಂದ್ರೆ ಕಡಿಮೆ ಆಗ್ತದೆ. ಆಗ ನಷ್ಟದ ಭೀತಿಯಲ್ಲಿ ರೈತರಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಬಿತ್ತರಿಸಿತ್ತು. ವರದಿ ಬಿತ್ತರವಾದ ಕೆಲವೇ ನಿಮಿಷಗಳಲ್ಲಿ ಅಂದ್ರೆ ಕೆಲವೇ ಗಂಟೆಗಳಲ್ಲಿ ಇಂಪ್ಯಾಕ್ಟ್ ಕೂಡ ಆಗಿರುವಂತದ್ದು. ಈಗ ಮೈಸೂಗರ್ ಕಾರ್ಖಾನೆಯಲ್ಲಿ ಕಬ್ಬು ನುರಿಯುವಂತಹ ಕಾರ್ಯ ಕೂಡ ಆರಂಭ ಆಗಿದೆ. ಇದು ರೈತರ ನಿರಾಳಕ್ಕೆ ಕಾರಣ ಆಗಿದೆ. ಶ್ರುತಿ. ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ